ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ, ಹಿಮಾಚಲ ಪ್ರದೇಶ ಮತ್ತು ತೆಲಂಗಾಣ ಈ ಮೂರೇ ರಾಜ್ಯಗಳಲ್ಲಿ ಸದ್ಯ ಕಾಂಗ್ರೆಸ್ ಅಧಿಕಾರದಲ್ಲಿರೋದು. ತಾನು ಅಧಿಕಾರ ಹಿಡಿಯಬಹುದು ಅಂತ ಆಸೆ ಚಿಗುರಿಸಿರುವ ಮತ್ತೊಂದು ರಾಜ್ಯ ಯಾವ್ದಾದ್ರು ಇದ್ರೆ ಅದು ಕೇರಳ. ಆದ್ರೆ ಅದೇ ಕೇರಳದಿಂದ ಸೋನಿಯಾ ಗಾಂಧಿಗೆ ಬಿಗ್ ಶಾಕಿಂಗ್ ನ್ಯೂಸ್. ಯಾವುದೇ ಕ್ಷಣದಲ್ಲಿ ಎಫ್ಐಆರ್ ಆಗಬಹುದು ಸೋನಿಯಾ ಗಾಂಧಿ ವಿರುದ್ಧ. ಯಾವಾಗ ಬೇಕಾದ್ರೂ ಕಂಬಿ ಹಿಂದೆ ಹೋಗಬಹುದು. ಎಡಪಕ್ಷದ ಪಿಣರಾಯಿ ವಿಜಯನ್ ಸರ್ಕಾರ ಇದೆ ಕೇರಳದಲ್ಲಿ. ಪಿಣರಾಯಿ ವಿಜಯನ್ ಸಂಪುಟದ 3 ಜನ ಸಚಿವರು ಸೋನಿಯಾ ಗಾಂಧಿ ವಿರುದ್ಧ ವಾಗ್ದಾಳಿ ಮಾಡ್ತಾ ಇರೋದು. ಎಲ್ಲೋ ಪತ್ರಿಕಾಗೋಷ್ಠಿನಲ್ಲೋ ಸಭೆ ಸಮಾರಂಭದಲ್ಲೋ ಈ ಗುರುತರ ಆರೋಪ ಮಾಡ್ತಾ ಇಲ್ಲ. ಕೇರಳದ ವಿಧಾನಸಭೆಯಲ್ಲಿ ನಿಂತು ಸೋನಿಯಾ ವಿರುದ್ಧ ಆರೋಪಗಳನ್ನು ಮಾಡಿರೋದು. ಅದು ಯಾವ ಆರೋಪ? ಕದ್ದ ಆರೋಪ, ಕಳವಿನ ಆರೋಪ. ಅದು ಯಾರ ಮಾಲನ್ನು ಕದ್ದಿರೋದು? ದೇವಸ್ಥಾನದ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಚಿನ್ನ ಕದ್ದ ಆರೋಪ. ನೆನ್ಪಿಟ್ಕೊಳ್ಳಿ, ವಿಧಾನಸಭೆ ಒಳಗಡೆ ಮಾತಾಡ್ತಕ್ಕಂತಹ ಎಲ್ಲ ಸ್ಟೇಟ್ಮೆಂಟ್ ಅಧಿಕೃತ ಆಗುತ್ತೆ. ಮಾತಾಡಿ ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರೂಫ್ ಸಹ ಕೊಡ್ಬೇಕಾಗತ್ತೆ. ಮೂರು ಜನ ಪಿಣರಾಯಿ ವಿಜಯನ್ ಸರ್ಕಾರದ ಸಚಿವರುಗಳು ವಿಧಾನಸಭೆಯಲ್ಲಿ ಸೋನಿಯಾ ಗಾಂಧಿ ಅವರನ್ನ ಚಿನ್ನ ಕದ್ದ ಕಳ್ಳಿ ಅಂತ ಆರೋಪ ಮಾಡಿರೋದು. ಅವೆಲ್ಲ ವಿಧಾನಸಭೆಯಲ್ಲಿ ದಾಖಲೆಗೆ ಹೋಗುತ್ತೆ. ಸೋನಿಯಾ ಗಾಂಧಿಯ ಮನೆ ಮೇಲೆ ಇಡಿ ರೈಡ್ ಮಾಡಬೇಕು, ತನಿಖೆ ಮಾಡಬೇಕು, ತಕ್ಷಣ ಸರ್ಚ್ ಮಾಡಬೇಕು ಅಂತ 3 ಜನ ಮಿನಿಸ್ಟರ್ಗಳು ಡಿಮ್ಯಾಂಡ್ ಇಡ್ತಾ ಇರೋದು. ಹಿನ್ನೆಲೆ ಏನಪ್ಪಾ ಅಂದ್ರೆ, ಕೇರಳದ ಶಬರಿಮಲೆಯಲ್ಲಿರ್ತಕ್ಕಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕೆಜಿ ಗಟ್ಲೆ ಚಿನ್ನ ಮಂಗಮಯ ಆಗೋಗಿತ್ತು, ಕಾಣೆಯಾಗಿತ್ತು. ಅಷ್ಟಿಷ್ಟಲ್ಲ, ಇದು 4.52 ಕೆಜಿ, ಆಲ್ಮೋಸ್ಟ್ ಆಲ್ 5 ಕೆಜಿ ಅಷ್ಟು ಶಬರಿಮಲೆಯ ಚಿನ್ನನ ಕದ್ದಿರೋದು. ಈ ಲಿಂಕ್ ಸೋನಿಯಾ ಗಾಂಧಿ ಮತ್ತು ವಿಜಯ ಮಲ್ಯ ವರೆಗೂ ಹೋಗ್ತಾ ಇದೆ ನೋಡಿ. ವಿಜಯ ಮಲ್ಯ ಹೆಸರೆಲ್ಲಿಂದ ಬಂತು? ಆತ ನೋಡಿದ್ರೆ ವಿದೇಶಕ್ಕೆ ಓಡಿ ಹೋಗಿದ್ದಾನೆ, ಕಳ್ತನ ಮಾಡಿದಾನ. ಇಲ್ಲಿ ವಿಜಯ ಮಲ್ಯ ಕಳ್ತನ ಮಾಡಿರೋದಲ್ಲ. 1997-98 ಇಸ್ವಿನಲ್ಲಿ ಇದೇ ವಿಜಯ ಮಲ್ಯ 30 ಕೆಜಿ ಚಿನ್ನವನ್ನ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಂದಿರಕ್ಕೆ ದಾನವಾಗಿ ಕೊಟ್ಟಿರ್ತಾರೆ. ಆ 30 ಕೆಜಿ ಚಿನ್ನದಲ್ಲಿ 4.5 ಕೆಜಿ ಚಿನ್ನವನ್ನ ಕದ್ದಿದ್ದಾರೆ. ಆ ಕದ್ದಿರೋ ಆರೋಪ ಯಾರ ಮೇಲೆ ಹೊರಿಸ್ತಾ ಇರೋದು? ಸೋನಿಯಾ ಗಾಂಧಿ ಮೇಲೆ. ಚಿನ್ನ ಕದ್ದಿರೋದೇ ಸೋನಿಯಾ ಗಾಂಧಿ ಅವರು ಅಂತ ಡೈರೆಕ್ಟ್ ಆಗಿ ಆರೋಪ ಮಾಡ್ತಾ ಇರೋದು ಎಡಚರ ಆಳ್ವಿಕೆಯ ಪಿಣರಾಯಿ ವಿಜಯನ್ ಸರ್ಕಾರದ ಸಚಿವರುಗಳು. ಅದು ಅಂತಿಂತವರು ಆರೋಪ ಮಾಡಿಲ್ಲ. ದೇವಸ್ಥಾನಗಳನ್ನು ನೋಡಿಕೊಳ್ಳುವಂತ ಮುಜರಾಯಿ ಇಲಾಖೆಗೆ ಸೇರಿದಂತಹ ಮಂತ್ರಿನೇ ಆರೋಪ ಮಾಡಿರೋದು. ಸೋನಿಯಾ ಗಾಂಧಿನೇ ಕಳ್ಳಿ, ಅವರೇ ಚಿನ್ನ ಕದ್ದಿರೋದು. ಕಾಂಗ್ರೆಸ್ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. 3 ಜನ ಸಚಿವರ ಸ್ಟೇಟ್ಮೆಂಟ್ ಗಳನ್ನ ವಿಧಾನಸಭಾ ಕಡತದಿಂದ ಎಕ್ಸ್ಪಂಜ್ ಮಾಡಬೇಕು ಅನ್ನುವ ಡಿಮ್ಯಾಂಡ್ ಇಡ್ತಾ ಇದೆ. ಅದೆಲ್ಲ ಆಗಲ್ಲ, ತನಿಖೆಯನ್ನು ಎದುರಿಸಬೇಕು, ಮುಲಾಜಿಲ್ಲದೆ ಅರೆಸ್ಟ್ ಮಾಡಲಾಗುವುದು ಅನ್ನುವ ಮುನ್ಸೂಚನೆಗಳನ್ನ ಪಿಣರಾಯಿ ವಿಜಯನ್ ಸರ್ಕಾರ ಕೊಡ್ತಾ ಇದೆ. ಅಸಲಿಯಾಗಿ ಈ ಚಿನ್ನವನ್ನ ಕಳ್ತನ ಮಾಡಿರೋ ಆರೋಪ ಇರೋದು ಉನ್ನಿ ಕೃಷ್ಣನ್ ಮೇಲೆ. ಎಲ್ಲಿಂದ ಬಂತಿ ಉನ್ನಿ ಕೃಷ್ಣನ್ ಅನ್ನೋ ಹೆಸರು ಅಂತ ಕೇಳ್ಬೋದು. ಈತ ಚಿನ್ನ ಕದ್ರೆ ಅದು ಸೋನಿಯಾ ಗಾಂಧಿ ಕದ್ದಂಗೆ ಹೆಂಗಾಗತ್ತೆ? ಅದನ್ನು ನೀವು ಕೇಳ್ಬೋದು. ಹೌದು, ಆರೋಪ ಇರೋದು ನಿಜ. ಸೋನಿಯಾ ಗಾಂಧಿ ಚಿನ್ನ ಕದ್ದಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇರೋರು ಆಡಳಿತ ಸರ್ಕಾರನೇ. ಒಂದು ವೇಳೆ ಇವರು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಕೋರ್ಟ್ ಅಲ್ಲಾದ್ರೂ ಈ ಬಗ್ಗೆ ತೀರ್ಪು ಬರ್ಬೇಕಾಗಿತ್ತಾ? ಕೋರ್ಟ್ ಅಲ್ಲಿದೆ ಈ ವಿಷಯ. ಇನ್ನೂ ಶಾಕಿಂಗ್ ಏನ್ ಗೊತ್ತಾ? ಈ ಪೂರ್ತಿ ಚಿನ್ನ ಕದ್ದ ಕೇಸ್ ನ ಇನ್ವೆಸ್ಟಿಗೇಷನ್ ಅನ್ನ SIT ಗೆ ವಹಿಸಿರೋದು ಹೈಕೋರ್ಟ್. ಆ SIT ಮಾಡ್ತಕ್ಕಂತಹ ಪ್ರತಿಯೊಂದು ಇನ್ವೆಸ್ಟಿಗೇಷನ್ ನ ಹೆಜ್ಜೆಯನ್ನು ಹೈಕೋರ್ಟ್ ಗಮನ ಕೊಟ್ಟು ನೋಡುತ್ತೆ. ಹೈಕೋರ್ಟ್ ನ ನಿಗಾದಲ್ಲೇ SIT ಆಗಿರೋದು. ಸಂಪೂರ್ಣ ತನಿಖೆ ಹೈಕೋರ್ಟ್ ನ ನಿರೀಕ್ಷಣೆಯಲ್ಲೇ ಆಗತ್ತೆ. ಅಂದ್ರೆ ದಾಲ್ ಮೇ ಕುಚ್ ಕಾಲಾ ಹೇ. ಸರ್ಕಾರ ಅಲ್ಲ, ಯಾರು ಇದರಲ್ಲಿ ಇಂಟರ್ಫಿಯರೆನ್ಸ್ ಮಾಡೋದಕ್ಕೆ ಬರೋದೇ ಇಲ್ಲ. ಇಷ್ಟೇ ಅಲ್ಲ, ಇಡಿ 3 ರಾಜ್ಯಗಳಲ್ಲಿ ಆಲ್ರೆಡಿ 21 ಸ್ಥಳಗಳ ಮೇಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈಡ್ ಮಾಡಿದೆ. ಇದು ಮನಿ ಲಾಂಡ್ರಿಂಗ್ ವಿಚಾರ ಆಗುತ್ತೆ. ಕಾಂಗ್ರೆಸ್ನವರಾದ್ರೂ ಯಾರ ಮೇಲೆ ವಾಗ್ದಾಳಿ ಮಾಡೋದಕ್ಕೆ ಸಾಧ್ಯ? ಇಲ್ಲ, ಸೋನಿಯಾ ಗಾಂಧಿ ಅವರನ್ನ ರಾಜಕೀಯ ದ್ವೇಷದಿಂದ ಸುಳ್ಳು ಆರೋಪ ಮಾಡಿ ಅವರನ್ನ ಕೇಸಲ್ಲಿ ಸಿಲುಕಿ ಹಾಕಿಸಲಾಗ್ತಾ ಇದೆ ಅಂತ ಆರೋಪ ಮಾಡೋದಕ್ಕಾಗತ್ತಾ? ಹಾಗಾಗೋದಿಲ್ಲ. ಕಾರಣ ಈ ಕೇಸು ಹೈಕೋರ್ಟ್ ಅಲ್ಲಿದೆ. SIT ನ ಪಿಣರಾಯಿ ವಿಜಯನ್ ಸರ್ಕಾರ ರಚನೆ ಮಾಡಿಲ್ಲ, ಕೋರ್ಟೇ ರಚನೆ ಮಾಡಿರೋದು. ತನಿಖೆಗೆ ಆದೇಶನ ಪಿಣರಾಯಿ ವಿಜಯನ್ ಸರ್ಕಾರ ಕೊಟ್ಟಿಲ್ಲ, ಹೈಕೋರ್ಟೇ ಕೊಟ್ಟಿರೋದು. ಈಗ ವಿರೋಧ ಮಾಡೋದಾದ್ರೆ ಯಾರಿಗ್ ಮಾಡ್ತಾರೆ ಕಾಂಗ್ರೆಸ್ನವರು? ಅತ್ತ ದರಿ ಇತ್ತ ಪುಲಿ ಅನ್ನುವ ಪರಿಸ್ಥಿತಿ ಸೃಷ್ಟಿಯಾಗೋಗ್ಬಿಟ್ಟಿದೆ. ಚಿನ್ನ ಕದ್ದ ಆರೋಪ ಸೋನಿಯಾ ಗಾಂಧಿ ಮೇಲಿದೆ, ತನಿಖೆಯನ್ನು ಎದುರಿಸಲೇಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಇದೇ ವರ್ಷ ಕೇರಳದಲ್ಲಿ ಎಲೆಕ್ಷನ್ ಇದೆ. ಅಧಿಕಾರಕ್ಕೆ ಬರುವ ಕನಸು ಕಾಣ್ತಾ ಇದೆ ಕಾಂಗ್ರೆಸ್. ಅಧಿಕಾರದಲ್ಲಿರ್ತಕ್ಕಂತಹ ಪಕ್ಷ LDF ಮರ್ಮಾಘಾತ ಕೊಟ್ಟಿದೆ ಕಾಂಗ್ರೆಸ್ಗೆ. ಇದಕ್ಕೆ ಮೋದಿ ಸಹ ಎಂಟ್ರಿ ಆಗಿ ಹೋಗಿದೆ. ಮೊನ್ನೆ ಕೇರಳದಲ್ಲಿ ತಿರುವನಂತಪುರಂನ ಬಿಜೆಪಿ ಮೇಯರ್ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಮಾತಾಡ್ತಾ ಮೋದಿ ಏನ್ ಹೇಳಿತ್ತು? ಶಬರಿಮಲೆ ಚಿನ್ನ ಕದ್ದವರನ್ನ ಬಿಡೋ ಮಾತೇ ಇಲ್ಲ. ಅವರು ಮುಖ್ಯಮಂತ್ರಿ ಆಗಿರ್ಲಿ, ಯಾರೇ ಆಗಿರ್ಲಿ, ಬಿಡೋ ಮಾತೇ ಇಲ್ಲ. ಒಂದ್ ಕಡೆ ಪ್ರಧಾನ ಮಂತ್ರಿ, ಇನ್ನೊಂದ್ ಕಡೆ ಕೇರಳದ ಮುಖ್ಯಮಂತ್ರಿ,
ಮತ್ತೊಂದ್ ಕಡೆ ಹೈಕೋರ್ಟ್ ಎಲ್ಲ ಕಡೆಗಳಿಂದ ಸೋನಿಯಾ ಗಾಂಧಿ ಅವರಿಗೆ ಘೇರಾವ್ ಹಾಕಲಾಗ್ತಾ ಇದೆ. ಒಂದಲ್ಲ ಎರಡಲ್ಲ, ಒಟ್ಟು ದೇಶದಾದ್ಯಂತ 21 ಕಡೆ ರೇಡ್ ಆಗಿರೋದು. ಪಾತಾಳದಲ್ಲಿ ಬಚ್ಚಿಟ್ಟಿದ್ರು ಕದ್ದ ಚಿನ್ನವನ್ನ ಹೊರತೆಗೆಯುತ್ತೆ ಇಡಿ. ಗರ್ಭಗುಡಿಯಲ್ಲಿರ್ತಕ್ಕಂತ ಮೂರ್ತಿ ಅಷ್ಟೇ ಅಲ್ಲ, ಗರ್ಭಗುಡಿಗೆ ಹಾಕಿರ್ತಕ್ಕಂತ ಫ್ರೇಮ್ ಅನ್ನು ಬಿಟ್ಟಿಲ್ಲ, ಹಂಗೆ ಕದ್ದೊಯ್ದಿದ್ದಾರೆ. ಇದನ್ನ ವಿಜಯ ಮಲ್ಯ ಕೊಟ್ಟಿದ್ದೆ ಅವಾಗ 1997-98ರಲ್ಲಿ ಶಬರಿಮಲೆ ದೇವಸ್ಥಾನದ ದ್ವಾರಕ್ಕೆ ಮತ್ತು ವಿಗ್ರಹ ಮಾಡೋದಿಕ್ಕೆ ಈ ಚಿನ್ನವನ್ನ ಬಳಸಲಾಗಿತ್ತು. ಒಟ್ಟು 30 ಕೆಜಿ ಕೊಟ್ಟಾಗ ಇದ್ದಿದ್ದು. ಆದ್ರೆ ಯಾವಾಗ 30 ಕೆಜಿಯಲ್ಲಿ 5 ಕೆಜಿ ಚಿನ್ನ ಕಡಿಮೆಯಾಗಿದೆ ಅನ್ನೋ ಅನುಮಾನ ಬಂತೋ, ಆ ಎಲ್ಲ ಚಿನ್ನವನ್ನ ತೆಗೆದು ಪರೀಕ್ಷೆಗೆ ಕಳಿಸಿದ್ರು. ಆ ಪರೀಕ್ಷೆನಲ್ಲಿ ಹೊರಬಂದಿರೋ ವಿಚಾರ, 30ರಲ್ಲಿ 4.5 ಕೆಜಿಗಿಂತ ಅಧಿಕ ಚಿನ್ನ ಕಳವಾಗಿರುವುದು ಬಯಲಾಗಿದೆ. 30 ಕೆಜಿ ಚಿನ್ನವನ್ನಂತೂ ವಿಜಯ ಮಲ್ಯ ಕೊಟ್ಟಿರೋದು ನಿಜ. ಇಲ್ಲಿ 2 ರೀತಿಯ ಘಟನೆಗಳಾಗಿರಬಹುದು. ಚಿನ್ನ ಮಂದಿರಕ್ಕೆ ಬರುವ ಮಾರ್ಗದಲ್ಲೇ 5 ಕೆಜಿ ಕಡಿಮೆಯಾಗಿರಬಹುದು, ಮಂಗ ಮಾಯ ಮಾಡಿರಬಹುದು, ಅಥವಾ ಚಿನ್ನವನ್ನ ದೇವರ ಮೇಲೆ ಮತ್ತು ದ್ವಾರ ಬಾಗಿಲ ಮೇಲೆ ಹಾಕಿದ ನಂತರ ಅದರಲ್ಲಿ 4.5 ಕೆಜಿಗಿಂತ ಅಧಿಕ ಚಿನ್ನವನ್ನ ಕದ್ದಿರಬಹುದು. ಡೈರೆಕ್ಟ್ ಆಗಿ ಆರೋಪ ಮಾಡ್ತಾರೆ. ಕೇರಳದ ಮಿನಿಸ್ಟ್ರು, ಶಬರಿಮಲೆ ದೇವಸ್ಥಾನದ ಚಿನ್ನದ ಕಳವಿನ ಹಿಂದೆ ಸೋನಿಯಾ ಗಾಂಧಿ ಕೈ ಇದೆ, ತಕ್ಷಣ ಇವರ ಮೇಲೆ ಎಫ್ಐಆರ್ ಆಗ್ಬೇಕು, ತಕ್ಷಣ ಇವರನ್ನ ಅರೆಸ್ಟ್ ಮಾಡ್ಬೇಕು ಅಂತಾನು ಡಿಮ್ಯಾಂಡ್ ಇಡ್ತಾರೆ ಸಚಿವರು. ಇನ್ನೊಂದ್ ಕಡೆ ಮೋದಿ ಅದೇ ಕೇರಳದಲ್ಲಿ ನಿಂತು, ಬಿಜೆಪಿ ಸರ್ಕಾರ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಶಬರಿಮಲೆ ಚಿನ್ನ ಕದ್ದವರನ್ನ ಎಡೆಮುರಿಗೆ ಕಟ್ಟಲಾಗುವುದು, ಶ್ರೀಕೃಷ್ಣನ ಜನ್ಮಸ್ಥಳಕ್ಕೆ ಕಳಿಸಲಾಗುವುದು ಅಂತ ಶಪಥ ಮಾಡಿದ್ದಾರೆ. ಸ್ನೇಹಿತರೆ, ಭಾರತದ ಚಿನ್ನವನ್ನು ಕದಿಯೋ ಪ್ರಕರಣಗಳು ಈಗಿನದ್ದಲ್ಲ, ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿದ್ದಾವೆ. ಅತ್ಯಂತ ಬೆಲೆ ಬಾಳುವ ವಿಗ್ರಹಗಳನ್ನ, ಚಿನ್ನವನ್ನ ಕದ್ದು ವಿದೇಶಕ್ಕೆ ಮಾರಿದ್ದು ಇದೆ, ಕಳ್ಳ ಸಾಗಾಣಿಕೆ ಮಾಡಿದ್ದು ಇದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಹಲವಾರು ದೇಶಗಳಿಂದ ಭಾರತದಿಂದ ಕದ್ದು ಹೊರ ದೇಶಗಳಿಗೆ ಸಾಗಿಸಿದ್ದಂತಹ ಬೆಲೆ ಬಾಳುವ ಮೂರ್ತಿಗಳನ್ನ ವಾಪಸ್ ತಂದಂತಹ ನಿದರ್ಶನಗಳನ್ನ ನೀವು ನೋಡಿರಬಹುದು. ಈ ಬೆಳವಣಿಗೆಗಳ ಮಧ್ಯೆನೆ ಮತ್ತೆ 5 ಕೆಜಿ ಚಿನ್ನ, ಅದು ಹಿಂದೂ ದೇವಾಲಯ ಶಬರಿಮಲೆದು ಕದ್ದಿರೋದು. ಪಿಣರಾಯಿ ವಿಜಯನ್ ಮಂತ್ರಿಗಳು ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಕೇಳ್ತಾ ಇರೋದು, ಸೋನಿಯಾ ಗಾಂಧಿ ಮನೆ ಮೇಲೆ ರೈಡ್ ಮಾಡಿ, ಚಿನ್ನ ಅಲ್ಲೇ ಸಿಕ್ಕರೂ ಸಿಗಬಹುದು. ಇದು ಅಂತಿಂತ ಆರೋಪ ಅಲ್ಲ, ಗಂಭೀರ. ಮುಖ್ಯ ಆರೋಪಿ ಚಿನ್ನ ಕದ್ದಿರೋನು ಉನ್ನಿಕೃಷ್ಣನ್ ಅಂತ ಹೇಳಲಾಗ್ತಾ ಇರುವ ಈ ವ್ಯಕ್ತಿ ಸೋನಿಯಾ ಗಾಂಧಿ ಅವರ ಜೊತೆಗೆ ಹಲವಾರು ಬಾರಿ ಇರ್ತಕ್ಕಂತ ಫೋಟೋಗಳಿದಾವೆ. ಸೋನಿಯಾ ಗಾಂಧಿ ಅವರು ಈ ಉನ್ನಿಕೃಷ್ಣನ್ ಅನ್ನುವ ವ್ಯಕ್ತಿಯ ಜೊತೆಗೆ ಇರ್ತಕ್ಕಂತಹ ಫೋಟೋಗಳು ರಿಲೀಸ್ ಆದ ನಂತರ ಕೇರಳದ ಕಾಂಗ್ರೆಸ್ ಸಂಸದನೇ ಒಪ್ಕೊಂಡಿದ್ದಾರೆ, ಹೌದು ಸೋನಿಯಾ ಗಾಂಧಿ ಅವರು ಉನ್ನಿಕೃಷ್ಣನ್ ಜೊತೆಗೆ ಇರೋದು ನಿಜ. ಹಂಗಾದ್ರೆ ಆರೋಪಕ್ಕೆ ಮತ್ತಷ್ಟು ಬಲ ಬಂದಂತಾಯ್ತು. ಉನ್ನಿಕೃಷ್ಣನ್ ಜೊತೆಗೆ ಸೋನಿಯಾ ಗಾಂಧಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದಾದ್ರೆ ಆರೋಪಿಯ ಜೊತೆಗೆ ಯಾಕೆ ಕಾಣಿಸಿಕೊಳ್ಬೇಕಾಗಿತ್ತು? ಈ ಪ್ರಶ್ನೆಗಳು ಬರುತ್ತೆ. ದೇವಸ್ಥಾನದ ಚಿನ್ನ ಕದ್ದ ಆರೋಪಿಗೂ ಸೋನಿಯಾಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆಗಳು ಮೂಡುತ್ತೆ. ಆತನ ಜೊತೆಗೆ ಯಾಕೆ ಫೋಟೋ ತೆಗೆಸಿಕೊಂಡಿದ್ದು ಪ್ರಶ್ನೆಗಳು ಮೂಡುತ್ತೆ. ಸೋನಿಯಾ ಗಾಂಧಿ ಒಮ್ಮೆ ಈತನನ್ನ ಮೀಟ್ ಆಗಿಲ್ಲ, ಹಲವಾರು ಬಾರಿ ಉನ್ನಿಕೃಷ್ಣನ್ ಸೋನಿಯಾ ಗಾಂಧಿ ಅವರನ್ನ ಮೀಟ್ ಮಾಡಿದಾರಂತೆ. ಹಾಗಾದ್ರೆ ಇಂತಹ ಚಿನ್ನ ಕದ್ದ ಆರೋಪಿಯನ್ನ ಪದೇ ಪದೇ ಸೋನಿಯಾ ಗಾಂಧಿ ಮೀಟ್ ಮಾಡ್ತಾ ಇದ್ದಿದ್ ಯಾಕೆ? ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ವಿರೋಧ ಪಕ್ಷಗಳು ಈಗ ಆರೋಪ ಮಾಡ್ತಾ ಇರೋದು, ಕದ್ದ ಮಾಲನ್ನ ಕಳ್ಳ ನಾನ್ ಕದ್ದೆ ಅಂತ ಒಪ್ಕೊಳ್ತಾನ. ಹಾಗೆ ಕಾಂಗ್ರೆಸ್ನವರು ಒಪ್ಕೊಳ್ತಾ ಇಲ್ಲ ಅಷ್ಟೇ. ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇರೋದು, ನಮ್ಮ ಅಧಿನಾಯಕಿ ಕಳ್ಳಿ ಅಲ್ಲ, ನಾವು ಚಿನ್ನ ಕದ್ದಿಲ್ಲ ಅಂತ ಕೂಗಿ ಕೂಗಿ ಹೇಳೋ ಪರಿಸ್ಥಿತಿ ಬಂದಿದೆ ಕೈ ಪಾರ್ಟಿಗೆ. ಇಂಥವರಿಗೆ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಜನ ಪಾಠ ಕಲಿಸ್ತಾರೆ ಅಂತ ಕೇರಳದ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಬಿಜೆಪಿ ಆರೋಪ ಮಾಡ್ತಾ ಇರೋದು. ಇದರಲ್ಲಿ ಮನಿ ಲ್ಯಾಂಡ್ರಿಂಗ್ ಬರುತ್ತೆ, ಹವಾಲಾ ಬರುತ್ತೆ, ಇಡಿ ನಂತರ ಸಿಬಿಐ ಬರುತ್ತೆ. ತನಿಖೆ ಎಷ್ಟು ಸ್ಪೀಡ್ ಅಪ್ ಆಗ್ಬೋದು ಯೋಚನೆ ಮಾಡಿ. ಅಧಿಕಾರದಲ್ಲಿ ಇರೋರೇ ಚಿನ್ನವನ್ನ ಮಂಗಮಯ ಮಾಡೋದಾದ್ರೆ ಜನರ ಆಸ್ತಿ ಪಾಸ್ತಿಗಳ ರಕ್ಷಣೆಯನ್ನು ಇವರು ಮಾಡ್ತಾರಾ? ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮತ್ತಷ್ಟು ಕಠಿಣವಾಗಬೇಕಾಗಿದೆ. ಯಾವ್ದಾದ್ರು ಒಬ್ಬ ಸಾಮಾನ್ಯ ವ್ಯಕ್ತಿಯ ಮೇಲೆ ಈ ರೀತಿ ಆರೋಪ ಬಂದಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಒಳಗಾಕಿ ಬಿಡ್ತಾ ಇದ್ರು. ಉಳ್ಳವರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯವಾ? ಸಾಮಾನ್ಯ ಜನ ಕೇಳ್ತಾ ಇದ್ದಾರೆ ಪ್ರಶ್ನೆ. ಕದ್ದ 4.5 ಕೆಜಿ ಚಿನ್ನವನ್ನ ವಾಪಸ್ ಕಕ್ಕಬೇಕಾಗತ್ತೆ. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.